ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ಫೈಟ್ನ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಡಿಕೆಶಿ ಮುಖ್ಯಮಂತ್ರಿ ಆಗಲಿ ಅಂತ ಆಪ್ತರು ಬ್ಯಾಟ್ ಮಾಡ್ತಾ ಇದ್ದಾರೆ. ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡುವುದಾದರೆ ಮಾಡಲಿ, ಡಿಕೆ ಶಿವಕುಮಾರ್ ಸಿಎಂ ಮಾಡಿ, 1 ಡಜನ್ ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ. ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜ್ಯ ಲೋಕಸಭೆ ಚುನಾವಣೆಯಲ್ಲಿ 1ರಿಂದ 9 ಸ್ಥಾನಕ್ಕೆ ಏರಿದ್ದೀವಿ. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿ, ಆಗ ಬೇಕಾದರೆ ಡಿಸಿಎಂ ಹುದ್ದೆಯನ್ನು ಎಷ್ಟು ಬೇಕೋ ಅಷ್ಟು ಸೃಷ್ಟಿ ಮಾಡಲಿ, ಡಜನ್ ಬೇಕಾದರೂ ಸೃಷ್ಟಿ ಮಾಡಲಿ ಅಂತ ಶಿವಗಂಗಾ ಹೇಳಿದ್ದಾರೆ. ಮತ್ತೊಮ್ಮೆ ರಾಜ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಲೋಕಸಭೆ ಚುನಾವಣೆ ಮುಗೀಲಿ ಅಂತ ಎಲ್ಲರೂ ಕಾಯ್ತಾ ಇದ್ರು. ಒಮ್ಮೆ ಲೋಕಸಭೆ ಚುನಾವಣೆ ಮುಗೀಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನಿದ್ರು. ಜೊತೆಗೆ ಲೋಕಸಭೆ ಚುನಾವಣೆಗೆ 1 ತಿಂಗಳ ಹಿಂದೆ ಎಲ್ಲರೂ ಮಾತನಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆಗ ಡಿಕೆ ಶಿವಕುಮಾರ್ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ರು. ಇರ್ರಿ, ಒಮ್ಮೆ ಚುನಾವಣೆ ಆಗಲಿ ಅಂತ ಹೇಳಿದರು. ಈಗ ಚುನಾವಣೆನೂ ಆಯಿತು, ಫಲಿತಾಂಶನೂ ಬಂತು, ಮತ್ತೆ ಬಣ ಬಡಿದಾಟ ಶುರುವಾಗಿದೆ. ಮಾಡಲಿ, ಅದೇ ತಿರ್ಗ ವಾಪಸ್ ಅದನ್ನೇ ಮಾತಾಡೋದ್ರಿಂದ ಅರ್ಥ ಇಲ್ಲ. ನಾನು ಹಿರಿಯ ಸಚಿವರುಗಳು ಮಾತಾಡಿದ್ದಾರೆ, ಅದೀಗ ಅರ್ಥ ಇಲ್ಲ. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದರೆ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ಕೊಂಡು ನಮ್ದೇನು ವಿರೋಧ ಇಲ್ಲ. ಖಾಲಿ ಇರಲಿಲ್ಲ, ನೀವು ಡಿ ಸಿ ಎಂ ಮುದ್ದೆನೇ ಯಾವ ಖಾಲಿ ಇಲ್ಲಲ್ಲ, ಕೊಟ್ಟಿದ್ದೀವಲ್ಲ ಒಂದು. ಅದೇ ತಿರ್ಗ ವಾಪಸ್ ಅದನ್ನೇ ಮಾತಾಡೋದ್ರಿಂದ ಅರ್ಥ ಇಲ್ಲ. ನಾನು ಹಿರಿಯ ಸಚಿವರುಗಳು ಮಾತಾಡಿದ್ದಾರೆ, ಅದೀಗ ಅರ್ಥ ಇಲ್ಲ. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದರೆ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ಕೊಂಡು ನಮ್ದೇನು ವಿರೋಧ ಇಲ್ಲ. ಖಾಲಿ ಇರಲಿಲ್ಲ, ನೀವು ಡಿ ಸಿ ಎಂ ಮುದ್ದೆನೇ ಯಾವ ಖಾಲಿ ಇಲ್ಲಲ್ಲ, ಕೊಟ್ಟಿದ್ದೀವಲ್ಲ ಒಂದು. ಅದೇ ತಿರ್ಗ ವಾಪಸ್ ಅದನ್ನೇ ಮಾತಾಡೋದ್ರಿಂದ ಅರ್ಥ ಇಲ್ಲ. ನಾನು ಹಿರಿಯ ಸಚಿವರುಗಳು ಮಾತಾಡಿದ್ದಾರೆ, ಅದೀಗ ಅರ್ಥ ಇಲ್ಲ. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ. ಹನುಮಂತು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಎಲ್ಲರೂ ಲೋಕಸಭೆ ಚುನಾವಣೆ ಆಗಲಿ, ಫಲಿತಾಂಶ ಬರಲಿ ಅಂತ ಕಾಯ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಒಮ್ಮೆ ಆಗ್ಬಿಡ್ಲಿ, ಆಮೇಲೆ ಶುರು ಮಾಡ್ತೀವಿ ನಾವು ಅಂತ. ಈಗ ಶುರು ಆಗಿದೆ. ವಾಸುದೇವ್, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ದಂಗಲ್ನ ಫೈಟ್ ಏನಿದೆ ಅದು ಮತ್ತೊಂದು ಸ್ವರೂಪವನ್ನ ಪಡೆದಿರುವಂತದ್ದು ಈಗಷ್ಟೇ ಬಸವರಾಜ್ ಶಿವಗಂಗಾ ಅವರು ಕೊಟ್ಟಂತಹ ಹೇಳಿಕೆಯಿಂದ. ಯಾಕೆಂತಂದು ಹೇಳಿದ್ರೆ, ಕಳೆದ 1 ವಾರದಿಂದನೂ ಕೂಡ ಸಮುದಾಯವಾರು ಕೂಡ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅನ್ನಂತಹ ಒತ್ತಾಯವನ್ನ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಾದಂತಹ ಕೆ.ಎನ್. ರಾಜಣ್ಣ ಅವರು, ಜಮೀರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಕೊಟ್ಬಿಡ್ಲಿ, ಇಡೀ ಸಚಿವ ಸಂಪುಟದಲ್ಲಿರುವಂತಹ ಎಲ್ಲಾ ಸಚಿವರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟುಬಿಡ್ಲಿ ಅನ್ನುವಂತಹ ವ್ಯಂಗ್ಯವನ್ನ ಡಿ ಕೆ ಶಿವಕುಮಾರ್ ಬಣದಲ್ಲಿರುವಂತಹ ಸಚಿವರು ಸೇರಿದಂತೆ ಒಂದಷ್ಟು ಶಾಸಕರು ಕೂಡ ಒತ್ತಾಯವನ್ನ ಮಾಡಿದ್ರು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ, ಆದ್ರೆ ರಾಜ್ಯದಲ್ಲಿ ಮೊದಲು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಮುಖ್ಯಮಂತ್ರಿ ಮಾಡಿ 1 ಡಜನ್ ಬೇಕಾದರೂ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿ ಮಾಡಲಿ, ಅಭ್ಯಂತರ ಇಲ್ಲ ಅನ್ನುವಂತಹ ವಾದವನ್ನ ಇಡುವುದರ ಮೂಲಕ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಿಗೆ ಮತ್ತೆ ಯಾರೆಲ್ಲ ಡಿಸಿಎಂ ಹುದ್ದೆಯನ್ನ ಬೇಕು, SC ST ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಮುಸ್ಲಿಂ ಸಮುದಾಯ ಆಗಿರ್ಬೋದು, ಸಮುದಾಯವಾರು ಡಿಸಿಎಂ ಹುದ್ದೆಯ ಬೇಡಿಕೆ ಏನಿಟ್ಟಿದ್ರು ಆ ಸಚಿವರಿಗೆ ತಿರುಗೇಟು ಕೊಡುವಂತಹ ಒಂದಷ್ಟು ಪ್ರಯತ್ನವನ್ನ ಈಗ ಬಸವರಾಜ್ ಶಿವಗಂಗಾ ಮಾಡಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.